ಜೆಡಿಎಸ್ ಪಕ್ಷ ಈಗ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ ಹಾಸನದಲ್ಲಿ ಬೃಹತ್ತಾದಂತಹ ಸಮಾವೇಶವನ್ನು ನಾಳೆ ಆಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಈಗ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಎರಡ್ 2028ಕ್ಕೆ ರಾಜ್ಯ ರಾಜಕೀಯಕ್ಕೆ ಕುಮಾರಸ್ವಾಮಿ ಎಂಟ್ರಿ ಫಿಕ್ಸ್. ಕುಮಾರಣ್ಣವರು ರಾಜ್ಯ ರಾಜಕಾರಣಕ್ಕೆ ಬರ್ತಕ್ಕಂಥದ್ದು ಅನಿವಾರ್ಯ. ರಾಮನಗರದಲ್ಲಿ ಬಲಿಷ್ಠ ಜೆಡಿಎಸ್ ಕಾರ್ಯಕರ್ತರ ಪಡೆ ಸಜ್ಜು. ಡ್ಯಾಡಿ ಇಸ್ ಬ್ಯಾಕ್. ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗೋ ಸುಳಿವೊಂದು ಸಿಕ್ಕಿದೆ. ಕಾಂಗ್ರೆಸ್ನವರದ್ದು ಟಾರ್ಗೆಟ್ 2028, ಬಿಜೆಪಿಯವರದ್ದು ಟಾರ್ಗೆಟ್ 2028. ಆದರೆ ಇದೇ ಹೊತ್ತಿನಲ್ಲಿ ರಾಜ್ಯ ರಾಜಕೀಯಕ್ಕೆ ಕುಮಾರಸ್ವಾಮಿ ಎಂಟ್ರಿ ಫಿಕ್ಸ್ ಅನ್ನೋ ಚರ್ಚೆ ಶುರುವಾಗಿದೆ. ರಾಜ್ಯದಲ್ಲಿ ದಳಪತಿಗಳು ಅಬ್ಬರಿಸೋ ಎಲ್ಲಾ ಲಕ್ಷಣಗಳು ಕಂಡು ಬರ್ತಿವೆ. ಅದಕ್ಕೆ ಕಾರಣವಾಗಿದೆ ನಿಖಿಲ್ ಕುಮಾರಸ್ವಾಮಿ ಕೊಟ್ಟ ಆ ಒಂದು ಸುಳಿವು. ಬರೋದು ಅನಿವಾರ್ಯ ಎಂದು ನಿಖಿಲ್ ಕುಮಾರಸ್ವಾಮಿ ಸುಳಿವು. 100ಕ್ಕೆ 100ರಷ್ಟು ರಾಜ್ಯ ರಾಜಕಾರಣಕ್ಕೆ ಬರ್ತಕ್ಕಂಥದ್ದು ಅನಿವಾರ್ಯ. ರಾಜ್ಯ ರಾಜಕೀಯಕ್ಕೆ ಕುಮಾರಸ್ವಾಮಿ ಬರೋದು ಅನಿವಾರ್ಯ ಆಗಿದೆ. ಅವರ ನಾಯಕತ್ವದ ಅವಶ್ಯಕತೆ ಇದೆ ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಸುಳಿವು ಕೊಟ್ಟಿದ್ದಾರೆ. ಕುಮಾರಣ್ಣವರು ರಾಜ್ಯ ರಾಜಕಾರಣಕ್ಕೆ ಬರ್ತಕ್ಕಂಥದ್ದು ಅನಿವಾರ್ಯ. ಈ ರಾಜ್ಯ ಬಹುಶಃ ಕುಮಾರಣ್ಣನಂತಕ್ಕಂಥ ಒಂದು ನಾಯಕ, ಅವರ ನಾಯಕತ್ವದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು ಇವತ್ತಿಗೂ ಕೂಡ ಮನೆ ಮನೆ ಮಾತಾಗಿದೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ 2.5 ವರ್ಷದಲ್ಲಿ ಈ ರಾಜ್ಯ ಸರ್ಕಾರದ ಈ ಆಡಳಿತ ಯಂತ್ರವನ್ನು ನೋಡಿದಂಥ ಸಂದರ್ಭದಲ್ಲಿ ಎಂಥವ್ರಿಗಾದರೂ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮತ್ತೆ ಆಗಬೇಕು ಅಂತಕ್ಕಂಥ ಚರ್ಚೆ ಪ್ರಾರಂಭ ಆಗಿದೆ. ಇದು 52 ಕ್ಷೇತ್ರ ನಾನೇನು ಪ್ರವಾಸ ಮಾಡಿದ್ದೇನೆ. ಆ 52 ಕ್ಷೇತ್ರದ ಪ್ರವಾಸದ ಸಂದರ್ಭದಲ್ಲೂ ಕೂಡ ಜನಸಾಮಾನ್ಯರು ಮಾತನಾಡ್ತಾ ಇರ್ತಕ್ಕಂಥ ವಿಚಾರಗಳು. 100ಕ್ಕೆ 100ರಷ್ಟು 2028ಕ್ಕೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. 100ಕ್ಕೆ 100ರಷ್ಟು ಕುಮಾರಣ್ಣ ಅವರು ರಾಜ್ಯಕ್ಕೆ ಬಂದೇ ಬರ್ತಾರೆ. ಟೈಮ್ ಬಂದಾಗ ಬರ್ತಾರೆ. 2028ಕ್ಕೆ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ರಾಜ್ಯದಲ್ಲಿ ಚುನಾವಣೆ ನಡೆಯುತ್ತೆ. ಕಳೆದ ಚುನಾವಣೆಯಲ್ಲಿ ಜನ ನನ್ನ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿದ್ದಾರೆ, ನಾನು ಜನರ ಕೈ ಬಿಡೋದಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರು. ಸಾವಿನ ಹಂತಕ್ಕೆ ಹೋಗಿ ಬದುಕು ಬಂದಿದ್ರೆ ಅದು ಬಹುಶಃ ನಾನು ಒಬ್ಬ ಇದ್ದೇನೆ ಅಂತಕ್ಕಂಥದ್ದು నేను ಗಮನಕ್ಕೆ ತರ್ತೀನಿ, ನಿಮ್ಗಳ ಗಮನಕ್ಕೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೋ ಕುಮಾರಣ್ಣನ ನಾವು ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಲಿಸ್ಕೊಂಡ್ರೆ ಈ ಜಿಲ್ಲೆಗೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಇಟ್ಕೊಂಡು ನಾನು ಚುನಾವಣೆಗೆ ಮತ ಕೇಳಕ್ಕೆ ಬರದೇ ಇದ್ದರೂ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿದ್ದೀನಿ. ಈಗಾಗಲೇ ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಒಂದು ವೇಳೆ ರಾಜ್ಯ ರಾಜಕೀಯಕ್ಕೆ ಕುಮಾರಸ್ವಾಮಿ ಎಂಟ್ರಿ ಕೊಟ್ರೆ ರಾಮನಗರದಿಂದಲೇ ತಮ್ಮ 2ನೇ ಇನ್ನಿಂಗ್ಸ್ ಆರಂಭ ಎನ್ನಲಾಗ್ತಿದೆ. ರಾಮನಗರವೇ ದಳಪತಿಗಳಿಗೆ ಸೂಕ್ತ ಅನ್ನೋ ಲೆಕ್ಕಾಚಾರವೂ ಇದೆ. ಈಗಾಗಲೇ 4 ಬಾರಿ ರಾಮನಗರ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಗೆಲುವು ಕಂಡಿದ್ದಾರೆ. 1994ರಿಂದಲೂ ರಾಮನಗರ ಕ್ಷೇತ್ರ ದೇವೇಗೌಡರ ಕುಟುಂಬವನ್ನ ಕಾಪಾಡಿಕೊಂಡು ಬರ್ತಿತ್ತು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೈ ತಪ್ಪಿದ್ರೂ ತಳಮಟ್ಟದಲ್ಲಿ ಬಲಿಷ್ಠ ಕಾರ್ಯಕರ್ತರ ಪಡೆಯೇ ಇದೆ. ಪಕ್ಷದ ಸಂಘಟನೆ ದೃಷ್ಟಿಯಿಂದ ನಾಳೆ ಹಾಸನದಲ್ಲಿ ಬೃಹತ್ ಜೆಡಿಎಸ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಸುಮಾರು 1.5ರಿಂದ 2 ಲಕ್ಷ ಜನ ಸೇರೋ ಸಾಧ್ಯತೆ ಇದೆ. ದೇವೇಗೌಡರು, ಕುಮಾರಸ್ವಾಮಿ ಸೇರಿದಂತೆ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಎಂಎಲ್ಸಿಗಳು ಭಾಗವಹಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.